ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ತಮ್ಲೈನಲ್ಲಿ ನೀವು ನೋಡ್ಕೊಂಡೇ ಬಂದಿರ್ತೀರಾ ಅನಿಸುತ್ತೆ. ಇವಾಗ ನಾನು ಕಾಫಿ ಪೌಡರ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಸ್ಯಾಚೆಟ್ ಹಾಕ್ಕೊತಾ ಇದ್ದೀನಿ. ಸೊ ನಾನು 2 ಲೇಯರ್ ಮಾಡೋದ್ರಿಂದ 2ರಿಂದ 3 ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕ್ಕೊಂಡು ಕಾಯೋಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ. ಸೊ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಗೂರಾಡ್ಕೊತಾ ಇದ್ದೀನಿ. ಈ ಕಡೆ ರಸ್ಕು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಬಾಕ್ಸು ಚಿಕ್ಕದಾಗುತ್ತೆ. ಸೊ ನೀವು ಹಾಗೆ ಕಟ್ ಮಾಡಲಿಲ್ಲಂಗೆ ಇಟ್ಕೊಂಡ್ರೂ ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್, ಹೆಂಗಿದ್ರೂ ಪರವಾಗಿಲ್ಲ. ಸೊ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆಯವರೆಗೂ ವಿಡಿಯೋ ನೋಡಿ. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಸ್ಕಿಪ್ ಮಾಡಿದರೆ ಮಿಸ್ ಆದರೆ ಮತ್ತೆ ನಂಗೆ ಬೈಕೋಬೇಡಿ, ಓಕೆನಾ. ನೆಕ್ಸ್ಟ್ ಇವಾಗ ನಾನು ಡ್ರೆಸ್ನ ಎಲ್ಲ ಡಿಪ್ ಮಾಡ್ತಾ ಇದ್ದೀನಿ. ಡಿಪ್ ಮಾಡಿ ಅದರಲ್ಲೇ ಬಿಡೋಕೆ ಹೋಗ್ಬಿಡಿ, ಮತ್ತು ಬಿಟ್ಟು ಬೇರೆ ಕೆಲಸ ಮಾಡ್ಕೊಳಕ್ಕೆ ಹೋದರೆ ಫುಲ್ ಕರ್ಕೋಗ್ಬಿಡುತ್ತೆ. ಸೊ ಡಿಪ್ ಮಾಡ್ಕೊಂಡು 1 ಸೆಕೆಂಡು ಆಗೋಲ್ಲ, ಇಷ್ಟು ಡಿಪ್ ಮಾಡ್ಕೊಂಡು ಒಂದು ಸೈಡಿಗೆ ಪ್ಲೇಟಲ್ಲಿ ಇವಾಗ ನೆಕ್ಸ್ಟ್ ಸರ್ವ್ ಮಾಡ್ಬೋದು. ನೀವು ಯಾವ ಥರ ಆಗಿದೆ, ಮೆತ್ತಗಾಗಿದೆ. ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ, ಫುಲ್ ಮೆತ್ತಗೂ ಆಗಿಲ್ಲ. ಈ ಕಡೆ ನಾನು ಪನ್ನೀರ್ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಿಕ್ಸಿ ಮಾಡಬೇಕು. ಸೊ ಪನ್ನೀರ್ ಬೇಕೇ ಬೇಕು, ತರಿಸ್ಲೇಬೇಕು. ಪನ್ನೀರ್ ಇಲ್ಲ ಅಂದರು ಹಾಲಿಂದ ಮಾಡ್ತಾರಲ್ಲ ಪನ್ನೀರ್, ಸೊ ಅದರಲ್ಲೂ ಮಾಡಿ ಇದರಲ್ಲೂ ಮಾಡಿ ಪನ್ನೀರ್ ಎಲ್ಲ ಒಂದೇ. ಸೊ ನಾನು ಅಂಗಡಿಯಲ್ಲಿ ತರಿಸಿರೋ ಪನ್ನೀರ್ ಹಾಕ್ತಿದ್ದೀನಿ, ಜೇನುತುಪ್ಪ ಕೂಡ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಪನ್ನೀರ್ ತೊಗೊತೀರೋ, ನೀವು ಎಷ್ಟು ಲೇಯರ್ ಮಾಡ್ತೀರೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಜೇನುತುಪ್ಪ ಆಗಲಿ ಪನ್ನೀರ್ ಆಗಲಿ ಎಲ್ಲ ಕ್ರೀಮ್ ಆಗಲಿ ಯಾವ ಕ್ರೀಮ್ ಸಿಗುತ್ತೆ ಅದು ಕ್ರೀಮ್ ಆರ್ಡರ್ ಮಾಡ್ಕೊಳ್ಳಿ. ನಾನು ಈ ಕ್ರೀಮ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ವೆನಿಲಾ ಕೂಡ ಹಾಕ್ಕೊತಾ ಇದ್ದೀನಿ. ವೆನಿಲಾ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಹಾಕ್ಕೊಳ್ಳಿ ಸಾಕು, ಏಕೆಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅನಿಸುತ್ತೆ. ನಾನು 2ರಿಂದ 3 ಡ್ರಾಪ್ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಶುಗರ್ ಆ್ಯಡ್ ಮಾಡ್ಕೊತೀನಿ. ಮೇನ್ ಇದಕ್ಕೆ ಶುಗರ್ ಬೇಕು, ಯಾಕಂದರೆ ಕಾಫಿ ಪೌಡರು ಕಹಿ ಇರುತ್ತೆ. ಕಾಫಿ ಪೌಡರ್ ಹೆಂಗಿದ್ರು ಕಹಿ ಇರುತ್ತೆ, ರಸ್ಕೆಲ್ಲ ಉಳ್ದಿರಲ್ಲ, ಓಕೆನಾ. ಅದರಲ್ಲಿರೋ ಅಂಶ ಎಲ್ಲ ಇರಲ್ಲ, ಯಾಕಂದರೆ ನಾವು ಡಿಪ್ ಮಾಡಿರ್ತೀವಲ್ಲ ಅದರಲ್ಲೇ ಉಳ್ಕೊಂಡ್ಬಿಡುತ್ತೆ, ಕಹಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಗ್ರೈಂಡ್ರ್ ಮಾಡ್ಕೊಂಬಂದೆ ನಾನು ಯಾವ ಥರ ಗಟ್ಟಿಯಾಗಿದೆ ಅಂತ. ನಾನೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಸ್ಟೀಲಿಂದ್ರಲ್ಲೇ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಗ್ಲಾಸಿಂದ ಇದ್ದರೆ ಗ್ಲಾಸಲ್ಲೇ ಮಾಡಿ, ಫುಲ್ಲು ಬೆಟರಾಗಿ ಸೂಪರಾಗಿ ಬರುತ್ತೆ. ಏನದು ಗ್ಲಾಸಲ್ಲಿ ಇಟ್ಟರೆ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಆರಾಮಾಗೆ 2 ಅವರ್ಸಲ್ಲಿ ಮಾಡ್ಬೋದು. ಬಟ್ ಸ್ಟೀಲಲ್ಲ, ಹಾಗಾಗಿ 4 to 5 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಕ್ಕಿರೋದು. ಸೊ ನೋಡ್ತಾ ಇರ್ಬೋದು ಇವಾಗ ರಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಬಾಕ್ಸ್ ಒಳಗೆ ಹಾಕ್ತಾ ಇದ್ದೀನಿ. ಸೈಡಿಗೆ ಎಲ್ಲೂ ಗ್ಯಾಪ್ ಇಲ್ದಾರ ಹಾಗೆ ನಾವು ಕ್ಲೀನಾಗೆ ರಸ್ನ ಜೋಡಿಸ್ಬೇಕು. ನಾನು ಲಾಸ್ಟ್ 2 ಲೇಯರ್ಸ್ ಅಷ್ಟೇ ಜೋಡಿಸ್ಕೊಂಡಿರೋದು, ಯಾಕಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಯಾರೂ ಇಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ನಾನು ಆಚೆಗಡೆ ತಿಂದಿದ್ದೀನಿ ಬೆಂಗಳೂರಲ್ಲಿ, ಬಟ್ ನಮ್ಮ ಮನೇಲಿ ಗೊತ್ತಿಲ್ಲ, ಹಾಗಾಗಿ ನಾನು ಫಸ್ಟ್ ಟೈಮ್ ತೋರಿಸಿ ಟ್ರೈ ಮಾಡ್ತಿರೋದು. ಹೆಗ್ಗಿಂದು ಮಾಡ್ತಾರೆ, ವಿತೌಟ್ ಎಗ್ಗಿಂದು ಮಾಡ್ತಾರೆ. ಸೊ ನಾನು ವಿತೌಟ್ ಎಗ್ಗಿಂದು ಮಾಡಿದ್ದೀನಿ. ಸೊ ನೀವು ಎಗ್ ಬೇಕಂದರೆ ಮಿಕ್ಸಿ ಜಾರಿಗೆ ಮಾಮೂಲಿ ಎಗ್ಗಿಂದ ಪನ್ನೀರು, ಕ್ರೀಮು, ಜೇನುತುಪ್ಪ, ವೆನಿಲಾ ಹೆಂಗೆ ಹಾಕ್ತೀವೋ ಸೊ ಅದ್ರ ಜೊತೆ ನೀವು ಮೊಸರು ಮತ್ತು ಹಾಲು ಅದೆಲ್ಲ ಆ್ಯಡ್ ಮಾಡ್ಬೋದು. ಬಟ್ ನನಗೆ ನಮ್ಮ ಮನೇಲಿ ಅದೆಲ್ಲ ತಿನ್ನಲ್ಲ, ಸೊ ನಾನು ಹಂಗಾಗಿ ಅವನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಸೊ ಇದನ್ನು ಸೂಪರಾಗಿ ಬಂದಿದ್ದು. ಟೇಸ್ಟ್ ಮಾತ್ರ ನನಗೆ ಹೋಟ್ಲಲ್ಲಿ ತಿನ್ನೋಕ್ಕಿಂತ ಮನೆಯಲ್ಲೇ ತಿಂದಿದ್ದಕ್ಕೆ ನಿಜವಾಗ್ಲೂ ಭಾಳ ಇಷ್ಟ ಆಯಿತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು ನಾನು ಒಂದು ಲೇಯರ್ ಹಾಕಿದ್ದೀನಿ, ಕ್ರೀಮೆಲ್ಲ ಹಾಕಿ, ಮತ್ತು ಇನ್ನೊಂದು ಸಲ ಏನು ಮಾಡ್ತಿದ್ದೀನಿ, ಮತ್ತು ಇನ್ನೊಂದು ಸಲ ರಸ್ಕ್ ಇಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸೇಮ್ ಇವಾಗ ಹೆಂಗೆ ಮಾಡಿದ್ವೋ ಸೊ ಅದನ್ನು ಇದೇ ಥರ ಮಾಡ್ಕೊಂಡ್ಬಿಟ್ರೆ ಮುಗೀತು ಗೈಸ್ ಫೈನಲಾಗಿ. ಸೊ ಬೆಟರ್ ಅಂದರೆ ಏನು ಗೊತ್ತಾ, ಹಾಲು ಮೊಸರು ಹಾಕೋದ್ರಿಂದ ಅದು ಒಂದೊಂದು ಸಲ ಕೆಟ್ಟೋಗ್ಬಿಡುತ್ತೆ, ಯಾಕಂದರೆ ಫ್ರಿಜ್ಜಲ್ಲಿ ಇಕ್ತೀವಲ್ಲ ಹಾಲು ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ. ಸೊ ನಾನು ಹಂಗಾಗಿ ಹಾಲು ಹಾಕಿರಲಿಲ್ಲ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು ಲಾಸ್ಟ್ನೇ ಲೇಯರ್ಗೆ ಕ್ರೀಮ್ ಹಾಕಿ ಹಚ್ತಾ ಇದ್ದೀನಿ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಕ್ಲೀನಾಗೆ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಇದೇ ಥರ ಟ್ರೈ ಮಾಡಿ ಗೈಸ್. ಇನ್ನು ಯಾವ್ಯಾವ ರೆಸಿಪಿ ಬೇಕು, ಏನೇನು ಅಂತ, ನಿಮ್ಗೆ ಏನೇನು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿ ತೋರಿಸುವ, ಯಾಕಂದರೆ ಲಾಂಗ್ ವೀಡಿಯೋ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಟೈಮ್ ಆಗ್ತಾಯಿಲ್ಲ. ಸೊ ಟ್ರೈ ಮಾಡುವ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ನೋಡಿಪ್ಪ, ಅಷ್ಟೇ ನಾನು ಹೇಳೋದು. ಸೊ ಇವಾಗ ನಾವು ಟೀ ಸೋಸ್ತೀವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಸೈಡಿಗೆಲ್ಲ ಮಾಡ್ಕೊಂಬಿಟ್ರೆ ಗೈಸ್ ಮುಗೀತು. ಬಟ್ ಭಾಳ ಬೇಡ, ಯಾಕಂದರೆ ಕಹಿ ಬರುತ್ತೆ, ಚಾಕ್ಲೇಟ್ ಫ್ಲೇವರ್ ಅಲ್ವಾ, ಸೊ ಕಹಿ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ಕ್ಲೀನಾಗೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಗೈಸ್, ಫೈನಲಾಗಿ ಮುಗೀತು. ಇದೇನು ದೊಡ್ಡ ಕಷ್ಟ ಆಗಲ್ಲ, ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಟ್ಬಿಟ್ರೆ ಮುಗಿದ್ಬಿಡುತ್ತೆ.
ಫೈನಲ್ ಆಗಿ ನೋಡ್ತಾ ಇದ್ದೀರಾ ಯಾವ ಥರ ಮಾಡಿದ್ದೀನಿ ಅಂತ. ಈ ಕಡೆ 5 to 5 ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ ಇದು ಸ್ಟೀಲ್ ಬಾಕ್ಸ್ ಆದ್ದರಿಂದ ಗ್ಲಾಸ್ ಬಾಕ್ಸ್ ಏನಾರ ಆದರೆ 2 ಅವರ್ಸ್ 3 ಅವರ್ಸಿಗೆ ಬಿಡಿ. ಸೊ ನಾನು ಫೈನಲ್ ಆಗಿ ಬೆಳಗ್ಗೆ ಮಾಡಿದ್ದು ಸಂಜೆ ತೆಗ್ದಿದ್ದೀನಿ. ಯಾಕಂದರೆ ಸ್ಟೀಲಿನ ಬಾಕ್ಸ್ ಅಲ್ಲ ಹಾಗಾಗಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಯಪ್ಪ ನನಗಂತೂ ತಿಂದು ಸೈಕಾದೆ ಗೈಸ್. ನಿಜವಾಗ್ಲೂ ಆಚೆಗಡೆ ತಿನ್ನೋಕ್ಕಿಂತ ಮನೆಯಲ್ಲಿ ತಿಂದರೆ ಫುಲ್ಲು ಬೆಟರು. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟಾಟಾ.